ರಂಗ ಸಮುದ್ರ ನೋಡಿದ ತಕ್ಷಣ ಚಿತ್ರ ಪ್ರಪಂಚಕ್ಕೆ ಚಿತ್ರವನ್ನು ನಿರ್ಮಾಣ ಮಾಡೋರಿಗೆ ಕಥೆ ಅಲ್ಲೇ ಇಲ್ಲೇ ಹುಡುಕಬೇಡ್ರಿ ನಿಮ್ಮಲ್ಲೇ ಇದೆ ಅಂತ ಹೇಳಿ ಪ್ರೂವ್ ಮಾಡತಕ್ಕಂಥದ್ದು ರಂಗ ಸಮುದ್ರ. ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಏಕತಾನತೆ ಬರ್ತಕ್ಕಂಥದ್ದು ಒಂಚೂರು ಕೆಲವು ಜನಗಳಿಗೆ ಬೇಸರ ಬಂದುಬಿಟ್ಟಿತ್ತು. ಹೀಗಾಗಿ ಇವತ್ತು ಕಾಂತಾರ ಗೆಲ್ಲಲಿಕ್ಕಾಗಲಿ ಇನ್ನೊಂದು ಜೋಗಿ ಗೆಲ್ಲಲಿಕ್ಕಾಗಲಿ ಇವತ್ತು ರಂಗ ಸಮುದ್ರ ಗೆಲ್ಲುತ್ತೈತಿ ಅಂತಕ್ಕಂಥ ಭರವಸೆ ಮೇಲೆ ಈ ಮಾತು ಯಾಕೆ ಹೇಳ್ತೇನೆ ಅಂತಂದರೆ, ಇವತ್ತಿನ ದಿನಮಾನಗಳಲ್ಲಿ ಗೆದ್ದೆತ್ತಿನ ಬಾಲ ಹಿಡಿದು ಬ್ಯಾಡ ಅಂತಕ್ಕಂಥ ಮನುಷ್ಯ ನಾನು. ಹೊಸ ಹೊಸ ಕಥೆಗಳನ್ನು ಹುಡುಕೋ ಬದಲಾಗಿ ನಿಮ್ಮಲ್ಲೇ ಬೇಕಾದಷ್ಟಿದೆ ಅನ್ನೋದನ್ನು ರಂಗ ಸಮುದ್ರ ಪ್ರೂವ್ ಮಾಡಿದ್ದಾರೆ. ಅದರಲ್ಲಿ ಭಾಳ ದೊಡ್ಡ ಸ್ಟಾರ್ ಕ್ಯಾಸ್ಟ್ ಇಟ್ಕೊಂಡು ರಾಜ್ಕುಮಾರ ಸಿನಿಮಾ ಮಾಡಲಿಲ್ಲ, ಸಣ್ಣವರನ್ನೇ ಇಟ್ಕೊಂಡು. ಅದರಲ್ಲಿ ರಂಗಾಯಣ ರಘು ಬಹಳ ದೊಡ್ಡ ಕಲಾವಿದರು. ಅವರು ಸಿನಿಮಾದಲ್ಲಿ ಇರ್ತಾ ಅವ್ರ ಬೆಲೆ ಗೊತ್ತಾಗೋದಿಲ್ಲ. ಅವ್ರು ಸತ್ನ. ಪ್ರಿಯಾ ಜೈನ್ ಹೋಮ್ ಮೇಡ್ ಚಾಕ್ಲೇಟ್ ಬಿಸ್ನೆಸ್ ಮಾಡಿ 35% ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಸಿನಿಮಾದಲ್ಲಿ ಬೆಲೆ ಗೊತ್ತಾಗುತ್ತೆ ರೀ. ಹೀಗಾಗಿ ಈ ರಂಗ ಸಮುದ್ರ ಅಂತಕ್ಕಂಥ ಸಿನಿಮಾ ಒಂದು ವಿಶೇಷವಾಗಿರ್ತಕ್ಕಂಥ ನಮ್ಮೊಳಗೆ ಇರ್ತಕ್ಕಂಥ ಸಮುದ್ರ ಅಪಾರವಾಗಿದೆ ಅನ್ನೋದನ್ನು ತೋರಿಸ್ತಕ್ಕಂಥದ್ದೇ ರಂಗ ಸಮುದ್ರ. ಈ ರಂಗ ಸಮುದ್ರ ಗೆಲ್ಲಲಿ, ಕರ್ನಾಟಕದಲ್ಲಿ ಒಂದು ಇತಿಹಾಸ ಸ್ಥಾಪಿಸಲಿ ಅಂಥೇಳಿ ನಾನು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ರಾಜ್ಕುಮಾರ್ ಅವ್ರಿಗೆ ಶುಭವಾಗಲಿ ಅಂತ ಹೇಳಿ ನಾನು ಬಯಸ್ತೇನೆ. ನಮಸ್ಕಾರ. ರಂಗ ಸಮುದ್ರ ನೋಡಿದ ತಕ್ಷಣ ಚಿತ್ರ ಪ್ರಪಂಚಕ್ಕೆ ಚಿತ್ರವನ್ನು ನಿರ್ಮಾಣ ಮಾಡೋರಿಗೆ ಕಥೆ ಅಲ್ಲೇ ಇಲ್ಲೇ ಹುಡುಕಬೇಡ್ರಿ ನಿಮ್ಮಲ್ಲೇ ಇದೆ ಅಂಥೇಳಿ ಪ್ರೂವ್ ಮಾಡತಕ್ಕಂಥದ್ದು ರಂಗ ಸಮುದ್ರ. ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಏಕತಾನತೆ ಬರ್ತಕ್ಕಂಥದ್ದು ಒಂಚೂರು ಕೆಲವು ಜನಗಳಿಗೆ ಬೇಸರ ಬಂದುಬಿಟ್ಟಿತ್ತು. ಹೀಗಾಗಿ ಇವತ್ತು ಕಾಂತಾರ ಗೆಲ್ಲಲಿಕ್ಕಾಗಲಿ ಇನ್ನೊಂದು ಜೋಗಿ ಗೆಲ್ಲಲಿಕ್ಕಾಗಲಿ ಇವತ್ತು ರಂಗ ಸಮುದ್ರ ಗೆಲ್ಲುತ್ತೈತಿ ಅಂತಕ್ಕಂಥ ಭರವಸೆ ಮೇಲೆ ಈ ಮಾತು ಯಾಕೆ ಹೇಳ್ತೇನೆ ಅಂತಂದರೆ, ಇವತ್ತಿನ ದಿನಮಾನಗಳಲ್ಲಿ ಗೆದ್ದೆತ್ತಿನ ಬಾಲ ಹಿಡಿದು ಬ್ಯಾಡ ಅಂತಕ್ಕಂಥ ಮನುಷ್ಯ ನಾನು. ಹೊಸ ಹೊಸ ಕಥೆಗಳನ್ನು ಹುಡುಕೋ ಬದಲಾಗಿ ನಿಮ್ಮಲ್ಲೇ ಬೇಕಾದಷ್ಟಿದೆ ಅನ್ನೋದನ್ನು ರಂಗ ಸಮುದ್ರ ಪ್ರೂವ್ ಮಾಡಿದ್ದಾರೆ. ಅದರಲ್ಲಿ ಭಾಳ ದೊಡ್ಡ ಸ್ಟಾರ್ ಕ್ಯಾಸ್ಟ್ ಇಟ್ಕೊಂಡು ರಾಜ್ಕುಮಾರ ಸಿನಿಮಾ ಮಾಡಲಿಲ್ಲ, ಸಣ್ಣವರನ್ನೇ ಇಟ್ಕೊಂಡು. ಅದರಲ್ಲಿ ರಂಗಾಯಣ ರಘು ಬಹಳ ದೊಡ್ಡ ಕಲಾವಿದರು. ಅವರು ಸಿನಿಮಾದಲ್ಲಿ ಇರ್ತಾ ಅವ್ರ ಬೆಲೆ ಗೊತ್ತಾಗೋದಿಲ್ಲ. ಅವ್ರು ಸತ್ತ ನಂತರ ಸಿನಿಮಾದಲ್ಲಿ ಬೆಲೆ ಗೊತ್ತಾಗುತ್ತೆ ರೀ. ಹೀಗಾಗಿ ಈ ರಂಗ ಸಮುದ್ರ ಅಂತಕ್ಕಂಥ ಸಿನಿಮಾ ಒಂದು ವಿಶೇಷವಾಗಿರ್ತಕ್ಕಂಥ ನಮ್ಮೊಳಗೆ ಇರ್ತಕ್ಕಂಥ ಸಮುದ್ರ ಅಪಾರವಾಗಿದೆ ಅನ್ನೋದನ್ನು ತೋರಿಸ್ತಕ್ಕಂಥದ್ದೇ ರಂಗ ಸಮುದ್ರ. ಈ ರಂಗ ಸಮುದ್ರ ಗೆಲ್ಲಲಿ, ಕರ್ನಾಟಕದಲ್ಲಿ ಒಂದು ಇತಿಹಾಸ ಸ್ಥಾಪಿಸಲಿ ಅಂಥೇಳಿ ನಾನು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ರಾಜ್ಕುಮಾರ್ ಅವ್ರಿಗೆ ಶುಭವಾಗಲಿ ಅಂತ ಹೇಳಿ ನಾನು ಬಯಸ್ತೇನೆ. ನಮಸ್ಕಾರ.